ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಇವತ್ತಿನ ದಿನ ಆ್ಯಸ್ ಯೂಶುವಲ್ ಎವ್ರಿ ಡೇ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಆಮೇಲೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಕತ್ತೀನಿ. ಬ್ರೇಕ್ಫಾಸ್ಟ್ ಇವತ್ತು ಪೂರಿ ಮಾಡೋಣ ಅಂಥೇಳಿ ನಾನಿಲ್ಲಿ ಕಾಬೂಲ್ ಚನ ಮತ್ತು ಮಟರ್ ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿ. ಅದನ್ನು ಕುಕ್ಕರ್ಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು 3 ವಿಷಲ್ ಕೂಗಿಸ್ಕೋಬೇಕು. 3 ಅಥವಾ 4 ವಿಷಲ್ ಕೂಗಿಸ್ಕೊಂಡ್ರೆ ಕಾಬೂಲ್ ಚನ ಮತ್ತು ಮಟರ್ ಎಲ್ಲ ನೆನಿತೈತಿ. ನಾನಿಲ್ಲಿ ಒಣಗಿರುವಂಥ ಮಟರ್ ನಾನು ನೆನೆಸಿಟ್ಟಿದ್ದು, ಅಂದ್ರೆ ಬಟಾಣಿ, ಒಣಗಿದ್ದ ಬಟಾಣಿನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿದ್ದೆ. ಇದೊಂದು 3-4 ವಿಷಲ್ ಕೂಸಿದ್ರೆ ಕರೆಕ್ಟಾಗಿ ಬೇಯ್ತೈತಿ. ಈಗ ನಾನು ವೆಜ್ ಕುರ್ಮಾ ಮಾಡಕತ್ತೀನಿ, ಈ ಪೂರಿ ಜೊತೆ ಕಾಂಬಿನೇಷನ್ ಇವತ್ತಿನ ದಿನ. ಇವಾಗ ವೆಜ್ ಕುರ್ಮಾ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ನಾನು ತೊಗೊಳಕತ್ತೀನಿ. ಬೆಳಗ್ಗೆ ಒಂದು 6 ಗಂಟೆ ಇನ್ನೂ ಕತ್ಲಾಗಿರ್ತೈತಿ. ಈಗ 6:30 ಅಂದರೆ ಸ್ವಲ್ಪ ಬೆಳಕಾಕೈತಿ. ಸೊ ನಮ್ಮ ಕಿಟಕಿಯಿಂದ ಒಂಚೂರು ಬೆಳಕು ಅನ್ನೋದು ಬರೋಂಗಿಲ್ಲ, ನೀವು ನೋಡ್ತಿರ್ಬೋದು. ಫುಲ್ ಲೈಟ್ ಇಂದನೇ ನಾನು ವಿಡಿಯೋ ಮಾಡೋದು. ಇವಾಗಂತೂ ಮಕ್ಳಿಗೆ ಎಕ್ಸಾಮ್ ಎಲ್ಲ ನಡೆದೈತಿ. ರಾತ್ರಿನೂ ಲೇಟಾಗಿ ಮಲ್ಕೊಳ್ಳೋದು ಮತ್ತು ಬೆಳಗ್ಗೆ ಜಲ್ದಿನೇ ಎದ್ದೇಳಬೇಕು. ಫುಲ್ ನಿದ್ದೆನೇ ಆದಂಗೆ ಅನ್ಸಂಗಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ಬಿಡುತ್ತೆ ಆಮೇಲೆ. ಸೊ ಅದ್ರ ಜೊತೆಗೆ ನಾನು ಒಂದು ಡಿಟಾಕ್ಸ್ ವಾಟರ್ ಮಾಡಿಕೊಂಡ್ರೆ ನಾನು ಫ್ರೆಶ್ ಅಪ್ ಹಾಕೀನಿ ಅಂಥೇಳಿ ನಿದ್ದೆ ಎಲ್ಲ ಹೋಗ್ತೈತೆ ಅಂಥೇಳಿ ಅದನ್ನು ಮೊದಲು ಮಾಡ್ಕೊಳಕ್ಕೆ ಇಟ್ಕೊತೀನಿ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳಕ್ಕೆ ಬೀನ್ಸ್, ಕ್ಯಾರೆಟ್, ಆಮೇಲೆ ಆಲೂ ಮತ್ತು ನವಿಲುಕೋಸು ಎಲ್ಲ ತೊಗೊಂಡಿನಿ. ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ಹಿಟ್ಟು ನೆನೆಸಿಟ್ಬಿಡ್ತೀನಿ ಪೂರಿಗೆ. ಅದಕ್ಕೆ ಅಂದ್ರೆ ನೆನಿತೈತಿ. ಹಿಟ್ಟು ಜಲ್ದಿನ ನೆನೆಸಿಟ್ರೆ ಒಂದು 3 ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿನಿ. ಇದಕ್ಕೆ ಉಪ್ಪು ಮತ್ತು ಅಜ್ವಾಯಿನ್ ಹಾಕ್ಕೋಬೇಕು. ಅಜ್ವಾಯಿನ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಪೂರಿದು. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರೋರು ಅಜ್ವಾಯಿನ್ ಡೆಫಿನೆಟ್ಲಿ ಹಾಕ್ಕೋರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಹಂಗೆ ಸ್ವಲ್ಪ ಕಸೂರಿ ಮೆಥಿನೂ ಹಾಕ್ಕೊಳತ್ತೀನಿ, ನೋಡ್ತಿರ್ಬೋದು. ಕಸೂರಿ ಮೆಥಿ ಹಾಕಿದರೆ ಒಂಥರ ಫ್ಲೇವರ್ಫುಲ್ಲಾಗಿ ಬರ್ತಾವೆ ಪೂರಿ. ಹಂಗೆ ಅಜ್ವಾಯಿನೂ ಹಾಕ್ಕೊಂಡು ನಾನಿಲ್ಲೇ ಹಿಟ್ಟನ್ನು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳತ್ತೀನಿ. ನಾರ್ಮಲ್ ನಾನು ಮೈದಾಯಿಂದ ಮಾಡೋಂಗಿಲ್ಲ ಪೂರಿ, ಗೋಧಿ ಹಿಟ್ಟಿಂದನೇ ಮಾಡ್ತೀನಿ, ಚೆನ್ನಾಗೇ ಬರ್ತಾವೆ. ಸೊ ನೋಡ್ತಿರ್ಬೋದು, ಒಂದು ಹದವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿನಿ. ಇದು 1 ಗಂಟೆ ನೆನಿತೈತಿ. ನಾವು ಎಲ್ಲ ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಆಗ್ತೈತಿ. ಇವಾಗ ಅಷ್ಟೊತ್ತಿಗೆ ಪೂರಿ ಹಿಟ್ಟು ಚೆಂದಾಗಿ ನೆಂದಿರ್ತೈತೆ, ಆವಾಗ ಪರ್ಫೆಕ್ಟಾಗಿ ಪೂರಿ ಬರ್ತಾವೆ. ಇವಾಗ ಒಂದು ಸತಿ ಗ್ಯಾಸ್ ಕೌಂಟ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಆಲೂ, ನನಗೆ ಯಾವುದೇ ವೆಜ್ ಕುರ್ಮಾ ಆಗಲಿ ಆಮೇಲೆ ಪಲಾವ್ ಆಗಲಿ ಅದೆಲ್ಲದರೊಳಗೂ ಈ ಆಲೂಗಡ್ಡೆ ಯೂಸ್ ಮಾಡೋಕೆ ಒಂಚೂರು ಇಷ್ಟ ಆಗೋದಿಲ್ಲ ನನಗೆ. ಆಲೂಗಡ್ಡೆ ಅಂದರೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಆಲೂಗಡ್ಡೆ ಸಿಮಿಲಾರಿಟಿ ಇದು ನವಿಲುಕೋಸು ಇರ್ತೈತಲ್ಲ, ನಾನು ಆ ನವಿಲುಕೋಸು ತೊಗೊಂಬಂದಿರ್ತೀನಿ. ಇವತ್ತಿನ ದಿನ ನವಿಲುಕೋಸು ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನ್ಯಾಗ, ಅದಕ್ಕಾಗಿ ಆಲೂ ಕಟ್ ಮಾಡಕತ್ತೀನಿ. ಹಂಗೆ ಕ್ಯಾರೆಟ್ ಆದಷ್ಟು ಸಣ್ಣಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತೈತಿ ಕುರ್ಮಾ ಆಗಲಿ ಆಮೇಲೆ ವೆಜಿಟೇಬಲ್ ಪಲಾವ್ ಆಗಲಿ. ಸ್ವಲ್ಪ ಈಗ ಕುರ್ಮಾ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ತೆಗಿಯಾಕತ್ತೀನಿ. ನಾನು ಫುಲ್ ಜಾಸ್ತಿ ಮಸಾಲ ಹಾಕಿ ಕುರ್ಮಾ ಮಾಡೋಂಗಿಲ್ಲ. ಜಸ್ಟ್ ನೀವು ನೋಡ್ತಿರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹುರ್ಗಡ್ಲೆ, ಒಂದು 4 ಹಸಿಮೆಣಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಒಂದು ಟೊಮೆಟೊ ಹಾಕ್ಕೊಂಡಿನಿ. ಇದೆಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಳಕತ್ತೀನಿ ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ. ಇದ್ರ ಜೊತೆಗೆ ನಾನು ಲವಂಗ ಮತ್ತು ಚಕ್ಕೆ, ಮೆಣಸು ಮತ್ತು ಒಂದು 4 ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ಇದಕ್ಕೂ ಕಸೂರಿ ಮೇಥಿ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಂಬರ್ಬೇಕು. ಈ ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ಒಂದು ಸ್ವಲ್ಪ ಮಸಾಲಾನ ತರಿಯಾಗಿ ರುಬ್ಬಾರ್ದು, ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೀವು ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರ್ತೈತಿ, ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ. ನಾನಿಲ್ಲಿ ಒಂದು 4 ಹಾಕೇನಷ್ಟ, ಆದರೂ ಚೆನ್ನಾಗೇ ಬಂದಿತ್ತು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫೈನಾಗಿ ರುಬ್ಕೊಂಬರ್ಬೇಕು. ಇವಾಗ ಆವಾಗಲೇ ನಾನು ಕುಕ್ಕರ್ನ ಕೂಗಕ್ಕೆ ಇಟ್ಟಿದ್ನಲ್ಲ, ಒಂದು 4 ವಿಷಲ್ ಕೂಗಿಸ್ಕೊಂಡಿನಿ. ಅದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಪರ್ಫೆಕ್ಟಾಗಿ ಮಟ್ರ್ ಮತ್ತು ಚೆನ್ನ ಎಲ್ಲ ಬೆಂದವು. ಇದನ್ನು ಸೈಡಿಗೆ ಇಟ್ಕೊತೀನಿ. ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿರಿ. ನಾನಿಲ್ಲೇ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿನಿ. ಆಮೇಲೆ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಒಂಥರ ಹಾಕ್ಕೊಂಡಿನಿ. ಅದಾದಮೇಲೆ ಕಟ್ ಮಾಡಿರುವಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲೇ ಉಪ್ಪು ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಬೇಕಂದ್ರೆ ನೀವು ಗರಂ ಮಸಾಲ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಂಡಿನಿ, ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡಿನಿ. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ರುಬ್ಬಿದ ಮಸಾಲ ಇರ್ತೈತಲ್ಲ, ಆವಾಗಲೇ ಅದನ್ನ ರುಬ್ಬಿದ ಮಸಾಲನೂ ಹಾಕ್ಕೊಂಡಾದ್ಮೇಲೆ ಆ ಮಸಾಲ ಹಸಿಯಾಗಿ ರುಬ್ಬಿರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು 2ರಿಂದ 3 ಕುದಿ ಹಾಕ್ಬಿಡ್ಬೇಕು. ಲೋ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಕುದಿ ಹಾಕ್ಬಿಡ್ತೀನಿ. ಇದು ಕ್ಲೀನಾಗಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರು ಓಕೆ, ಹಾಗೆ ಓಪನ್ ಲಿಡ್ ಒಳಗೆ ಒಂದು 2ರಿಂದ 3 ಕುದಿಸಿದ್ರು ಓಕೆ.
ನಾನು ಕುಕ್ಕರ್ ಲಿಡ್ ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ. ಇವಾಗಲೇ ಟೀ ಮಾಡು ಅಂತ ಹೇಳಿದ್ರು, ಹಾಲು ಇರಲಿಲ್ಲ ಟೀಗೆ. ಹಸ್ಬೆಂಡ್ ಹೋಗಿ ಹಾಲು ತೊಗೊಂಬಂದು ಹಾಲನ್ನ ಬಿಸಿ ಇಡಾಕತ್ತಾರ. ಅದಾದಮೇಲೆ ನಾನು ಇವತ್ತಿನ ದಿನ ಟಿಫಿನ್ಗೆ ಮಾತ್ರ ಮಾಡಿದ್ದು ಪೂರಿ. ಯಾಕಂದರೆ ನನ್ನ ಮಗನೂ ಪೂರಿನ ಕಟ್ಕೊಂಡು ಹೋಗ್ತಾನೆ, ಮನೆಗೆಲ್ಲರೂ ಪೂರಿನ ತಿಂದು ಹೋಗಲಿ ಅಂಥೇಳಿ ಟಿಫಿನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟಿದೆ. ಇವಾಗ ಬ್ಯಾಕ್ ಟು ಬ್ಯಾಕ್ ನಾನು ನನಗೊಂದು ಸ್ವಲ್ಪ ಡಿಟಾಕ್ಸ್ ವಾಟರ್ ಮಾಡ್ಕೊಳತ್ತೀನಿ. ಚಿಯಾ ಸೀಡ್ಸ್ ಮತ್ತು ಲೆಮನ್ ಹಾಕಿ ನಾನು ಬಾಯ್ಲ್ ಮಾಡ್ಕೊಂಡಂಥ ವಾಟರ್ ಹಾಕ್ಕೊಂಡು ಅದು ನಂದು ಡಿಟಾಕ್ಸ್ ವಾಟರ್ ರೆಡಿ ಆಯ್ತು. ಸೊ ಅಷ್ಟರೊಳಗೆ ಅದು ನಾನು ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಬಿಸಿ ಹೋಗಿರ್ತೈತಿ, ಆಮೇಲೆ ನಾನು ಕುಡಿತೀನಿ. ಸೊ ಅದನ್ನ ಕುಡಿದು ಆದಮೇಲೆ ಒಂಥರ ಫ್ರೆಶ್ ಫೀಲ್ ಬರ್ತೈತಿ. ನೀವು ಎಲ್ಲರೂ ನೋಡಕತ್ತವ್ರೆಲ್ಲರೂ ಈ ಥರ ಅಭ್ಯಾಸ ಇಟ್ಕೊಳ್ರಿ. ಬೆಳಗ್ಗೆ ಏನಾದರೂ ಒಂದು ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡೀರಿ. ಟೀ ಕಾಫಿ ಬದಲಿಗೆ ಒಂದೇನಾದರೂ ಡಿಟಾಕ್ಸ್ ವಾಟರ್, ಏನು ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ಬಿಸಿ ನೀರಾದರೂ ಕುಡಿಬೇಕು. ಆವಾಗ ಮೈಂಡೂ ಫ್ರೆಶ್ ಆಕೈತಿ, ಆಮೇಲೆ ಹೆಲ್ತ್ಗೂ ಒಳ್ಳೆಯದು. ಇವಾಗ ನೋಡ್ತಿರ್ಬೋದು ನಾನೀಗ ಪೂರಿಗೆ ರೆಡಿ ಮಾಡ್ಕೊಳಕತ್ತೀನಿ. ಪೂರಿಗೆ ಚಪಾತಿ ಹಿಟ್ಟಿನಕ್ಕಿಂತ ಅರ್ಧದಷ್ಟು ಹಿಟ್ಟನ್ನು ತೊಗೊಳಕತ್ತೀನಿ. ಈ ಥರ ನೋಡಿರಿ, ಸಿಲಿಕಾನ್ದು ಮ್ಯಾಟ್ ಇರ್ತೈತಿ ಚಪಾತಿ ಮಾಡುವಂಥದ್ದು. ಇದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗೈತಿ. ನೀವು ಯಾರ್ಯಾರು ಇದನ್ನ ಯೂಸ್ ಮಾಡತ್ತಿಲ್ಲ ಡೆಫಿನೆಟ್ಲಿ ತರಿಸ್ಕೊರಿ. ಅದೇನು ಜಾಸ್ತಿ ಪ್ರೈಸ್ ಇಲ್ಲ, ಒಂದು 100-150 ಒಳಗೆ ಬಂದುಬಿಡ್ತೈತಿ. ಇವಾಗ ನೋಡಿರಿ, ಕಾಬೂಲ್ ಚನ್ನ ಮತ್ತು ಮಟರ್ ನೆನೆಸಿಟ್ಟಿದ್ನಲ್ಲ, ಅದನ್ನು ಈ ವೆಜಿಟೇಬಲ್ ಕುರ್ಮಾಗ ನಾನು ಅದನ್ನು ಹಾಕಿ ಒಂದು ಸ್ವಲ್ಪ ಕಾಬೂಲ್ ಚನ್ನ ಮ್ಯಾಶ್ ಮಾಡಿದೆ. ಅವಾಗ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರ್ತೈತಿ. ಅದು ಹಾಕಾದ್ಮೇಲೆ ಒಂದು 2 ಕುದಿ ಕುದಿಸ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಇವಾಗ ಪೂರಿಗೆ ಲಟ್ಟಿಸ್ಕೊಳತ್ತೀನಿ. ಪೂರಿನ ನಾನು ಹಿಟ್ಟು ಹಾಕಿ ಲಟ್ಸಂಗಿಲ್ಲ. ಹಿಟ್ಟು ಹಾಕಿ ಲಟ್ಸಿದ್ರೆ ಏನಾಗ್ತೈತಿ, ನಾವು ಆಯಿಲ್ ಬಿಸಿ ಇಟ್ಟಿರ್ತೀವಲ್ಲ, ಆಯಿಲ್ ಒಳಗೆಲ್ಲ ಹಿಟ್ಟು ಬಿಟ್ಕೊಂಡು ಆಯಿಲೆಲ್ಲ ವೇಸ್ಟ್ ಆಗಿಬಿಡ್ತೈತಿ, ಅಂದರೆ ಹಾಳಾಗಿಬಿಡ್ತೈತಿ. ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಯೂಸ್ ಮಾಡಬೇಕಲ್ಲ ಅದನ್ನು ಆಯಿಲ್ ಅಂಥೇಳಿ ಬಿಸಾಕೋಕ್ಕಾಗಂಗಿಲ್ಲ. 2 ಡೇಸ್ ಆದಮೇಲೆ ನೀವು ಯಾವುದೇ ಆಯಿಲನ್ನು ಯೂಸ್ ಮಾಡೋಕ್ಕೂ ಆಗಂಗಿಲ್ಲ, ಅದು ಸರಿ ಇರಲಿಲ್ಲ ಅಂದ್ರೆ. ಪದೇ ಪದೇ ಹೀಟನ್ನು ಮಾಡಬಾರ್ದಲ್ಲ ಆಯಿಲ್, ಅದಕ್ಕಾಗಿ ಅಟ್ಲೀಸ್ಟ್ 1-2 ಡೇಸ್ ಅದನ್ನು ಯೂಸ್ ಮಾಡ್ತೀನಿ ನಾನು, ಫ್ರೈ ಮಾಡಿದ ಆಯಿಲ್, ಅಥವಾ 1 ಡೇ ಆಯಿಲ್ ಯೂಸ್ ಮಾಡ್ತೀನಿ. ಆದಷ್ಟು ಕಡಿಮೆ ನಾವು ಫ್ರೈಡ್ ತಿನ್ನೋದು. ಯಾವಾಗಲಾದರೂ ಮಾಡಿದಾಗ ನಾನಿಲ್ಲೇ ಕಡಿಮೆ ಆಯಿಲ್ ಒಳಗೆ ನಾನು ಫ್ರೈ ಮಾಡ್ಕೊತೀನಿ. ಅದನ್ನು 1 ಡೇ ಫುಲ್ ಅದೇ ಆಯಿಲನ್ನು ನಾನು ಫುಲ್ ಡೇ ಅಡುಗೆಗೆಲ್ಲ ಬಳಸ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗಿಗೂ ಆಗಿಬಿಡ್ತೈತಿ, ಫಿನಿಶ್ ಆಗಿಬಿಡ್ತೈತಿ. ಅದನ್ನು ಮತ್ತೆ ವಾಪಸ್ ಯೂಸ್ ಮಾಡೋಕ್ಕೆ ನನಗೆ ಮನಸ್ಸು ಆಗೋದಿಲ್ಲ. ಅದಕ್ಕಾಗಿ ಈ ಆಯಿಲ್ ಒಳಗೆ ಹಿಟ್ಟು ಬೀಳಬಾರ್ದು ಅಂತೇಳಿ ನಾನು ಆಯಿಲ್ ಹಚ್ಚಿನೇ ಇದು ಪೂರಿನ ಲಟ್ಟಿಸ್ತೀನಿ. ಆವಾಗ ಆಯಿಲ್ ಕೆಡಂಗಿಲ್ಲ, ಅಂದರೆ ಕಲರ್ ಚೇಂಜ್ ಆಗಂಗಿಲ್ಲ, ಅದೇ ಕಲರ್ ಕ್ರಿಸ್ಟಲ್ ಕಲರ್ ಇರ್ತೈತಿ. ಸೊ ಈಗ ನೋಡ್ತಿರ್ಬೋದು ಪೂರಿ ಯಾವ ರೀತಿ ಉಬ್ಕೊಂಡು ಬರತ್ತವ ಅಂಥೇಳಿ. ಇದೇ ಥರ ಉಬ್ಕೊಂಡು ಬರ್ತಾವೆ ಪೂರಿ ಎಲ್ಲನೂ, ಹಿಟ್ಟು ಚೆನ್ನಾಗಿ ನೆಂದಿದ್ರೆ. ಇವಾಗ ನಾನು ವೆಜ್ ಕುರ್ಮಾ ಜೊತೆಗೆ ಪೂರಿ ಸರ್ವ್ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು ಇವತ್ತು ಬೆಳಗಿನ ಸಿಂಪಲ್ ಬ್ರೇಕ್ಫಾಸ್ಟ್. ಇವತ್ತು ಲಂಚ್ ಬಾಕ್ಸಿಗೆ ಏನೂ ಮಾಡೋಕತ್ತಿಲ್ಲ ನಾನು, ಬರೀ ಪೂರಿನೇ. ಯಾಕಂದ್ರೆ ಲಂಚ್ ಬಾಕ್ಸಿಗೂ ಪೂರಿನ ಕಟ್ಟೀನಿ, ವೆಜ್ ಕುರ್ಮಾ ಜೊತೆಗೆ ಪೂರಿನ ಮಾಡಿ ಕಟ್ಟೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಸೊ ಇವತ್ತಿನ ಈ ರೆಸಿಪೀಸ್, ಆಮೇಲೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಒಳ್ಳೊಳ್ಳೆ ಲಂಚ್ ಬಾಕ್ಸ್ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಪ್ರತಿದಿನ ಬರುವಂಥ ವೀಡಿಯೋಸ್ನ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.